ತತ್ಸತ್. ಆಪಾದಮೌಲಿಪರ್ಯಂತಾಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂಚಿತಮನೋರಥಾಃ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಜ್ಜನರಲ್ಲಿ ನನ್ನ ನಮಸ್ಕಾರಗಳು. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂಥ ವಿಚಾರ ಸ್ವಲ್ಪ ಗಂಭೀರವಾದಂಥ ವಿಚಾರ. ಇತ್ತೀಚೆಗಷ್ಟೇ ಅಂದರೆ ಇತ್ತೀಚಿನ ವರ್ತಮಾನದಲ್ಲಿ ನಡೀತಿರುವಂಥ ವಿಚಾರಗಳು ನೋಡಿದಾಗ ಕೆಲವರು ನನಗೆ ಹೇಳಿದರು, ಒಬ್ಬರು ವಿದ್ವಾಂಸರು ಇತ್ತೀಚೆಗಷ್ಟೇ ಒಂದು ಉಪನ್ಯಾಸ ಮಾಡಿದರು. ಆ ವಿದ್ವಾಂಸರ ಹೆಸರು ಮುಕ್ಕುಂದಿ ಶ್ರೀಕಾಂತಾಚಾರ್ಯರು ಅಂತ. ಅವರು ಒಂದು ಸತ್ಯಜ್ಞಾನ ತೀರ್ಥರ ಒಂದು ಮಹಿಮೆಯ ವಿಚಾರವಾಗಿ ಒಂದು ಉಪನ್ಯಾಸ ಮಾಡಬೇಕಾದ್ರೆ ಒಂದು ಕೋರಾವರದ ಪ್ರಾಣದೇವರ ಸನ್ನಿಧಾನಕ್ಕೆ ಸತ್ಯಜ್ಞಾನ ತೀರ್ಥರು ಹೋದಂಥ ಒಂದು ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆಯನ್ನು ಹೇಳಬೇಕಾದ್ರೆ, ಸತ್ಯಜ್ಞಾನ ತೀರ್ಥರು ಕೋರಾವರಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬರ ಮನೆಯಲ್ಲಿ ವಾಸ್ತವ್ಯ, ಸಂಸ್ಥಾನ ಪೂಜೆಗೆ ಒಂದು ಸಿದ್ಧತೆ ಆಗಿರುತ್ತೆ. ಆ ಕೋರಾವರದ ಊರಿನ ಒಂದು ಸಂಪ್ರದಾಯ ಏನು ಅಂತಂದರೆ, ಯಾರೇ ಮನೆಯಲ್ಲಿ ಏನೇ ಒಂದು ಮಂಗಳ ಕಾರ್ಯ, ಶುಭ ಕಾರ್ಯ, ದೇವತಾ ಕಾರ್ಯವಾದರೆ ಕೋರಾವರ ಪ್ರಾಣದೇವರ ಸನ್ನಿಧಾನಕ್ಕೆ ಹೋಗಿ ಕೋರಾವರ ಪ್ರಾಣದೇವರಲ್ಲಿ ಫಲಸಮರ್ಪಣೆ ಮಾಡಿ ಪ್ರಾಣದೇವರ ಆಹ್ವಾನವನ್ನು ಕೋರ್ತಾರೆ. ಹಾಗೆ ಆ ಸಂಪ್ರದಾಯವನ್ನು ಶ್ರೀಮದ್ ಸತ್ಯಜ್ಞಾನ ತೀರ್ಥರು ಆ ಸಂಪ್ರದಾಯಕ್ಕೆ ಬೆಲೆ ಕೊಟ್ಟು ಆ ಸಂಪ್ರದಾಯವನ್ನು ಪಾಲನೆ ಮಾಡಿ ಕೋರಾವರ ಪ್ರಾಣದೇವರ ಮುಂದೆ ಫಲಸಮರ್ಪಣೆ ಮಾಡಿ ನಿವೇದನೆಯನ್ನು ಮಾಡ್ತಾರೆ. ದಯಮಾಡಿ ನಮ್ಮ ಸಂಸ್ಥಾನ ಪೂಜೆಗೆ ನೀವು ಬರಬೇಕು ಅಂತ. ಅದರಂತೆ ಮಾರನೇ ದಿವಸ ಪೂಜೆ ಸಂದರ್ಭದಲ್ಲಿ ಸತ್ಯಜ್ಞಾನ ತೀರ್ಥರು ಭಕ್ತರಿಗೆ ಹೇಳ್ತಾರೆ, ಆ ಸನ್ನಿಧಾನದಿಂದ ಹಿಡಿದು ಎಲ್ಲಿ ಆ ಸಂಸ್ಥಾನ ಪೂಜೆ ನಡೀತಿರುವಂಥ ಮನೆ, ಶಾನುಭೋಗರ ಮನೆ ಇದೆಯೋ ಆ ಬೀದಿಯನ್ನು ಸ್ವಚ್ಛಗೊಳಿಸಿ ತೊಳೆದು ಗೋಮಯವನ್ನು ಸಾರಿಸಿ ರಂಗೋಲಿಯೆಲ್ಲ ಇಟ್ಟು ಸ್ವಚ್ಛ ಮಾಡಿ ಅಂತ ಹೇಳ್ತಾರೆ. ಅದರಂತೆ ಎಲ್ಲ ಸಿದ್ಧತೆಗಳಾದಾಗ ಪೂಜೆಗೆ ಕೂತಂಥ ಸತ್ಯಜ್ಞಾನರು ಘಂಟಾವಾದನವನ್ನು ಮಾಡುತ್ತಿದ್ದ ಹಾಗೆ ಕೋರಾವರ ಪ್ರಾಣದೇವರ ಗರ್ಭಗುಡಿಯಿಂದ ಒಂದು ಗಾಳಿ ಬರ್ತದೆ. ಆ ಗಾಳಿ ಸುತ್ತು ಗಾಳಿ ಅಂದರೆ ಸುಂಟರ ಗಾಳಿ ಅಂತ ಹೇಳ್ತೀವಿ. ಗಾಳಿ ಸುತ್ತು ಬಂದು ಆ ಬೀದಿಯ ಸ್ವಚ್ಛಗೊಳಿಸಿದ ಬೀದಿಯ ಮಾರ್ಗವಾಗಿ ಬಂದು ಆ ಪೂಜೆ ಸಂಸ್ಥಾನ ಪೂಜೆ ಮಾಡಿದಂಥ ಮನೆ ಒಳಗೆ ಬಂದು ಅಲ್ಲಿ ಹೋಗ್ತದೆ ಅಂತ ಒಂದು ವಿಚಾರವನ್ನು ಹೇಳ್ತಾರೆ. ಬಹಳ ರೋಚಕವಾದ ವಿಚಾರ, ಬಹಳ ಮೈ ರೋಮಾಂಚನವಾಗ್ತದೆ. ತಪಸ್ವಿಗಳು ಮಾಡುವಂಥ ಕಾರ್ಯಗಳು ಎಲ್ಲ ಹೀಗೆ ಬಹಳ ರೋಮಾಂಚನವಾಗ್ತದೆ. ಇವೆಲ್ಲವೂ ನಡೆದ ಘಟನೆಗಳೇ ಸತ್ಯ. ಇಲ್ಲಿ ಮಧ್ಯದಲ್ಲಿ ಒಂದು ವಿಚಾರ ತರ್ತಾರೆ, ಒಂದು ವಿಚಾರವನ್ನು ಹೇಳಿಕೆ ಕೊಡ್ತಾರೆ ಆ ಮುಕ್ಕುಂದಿ ಶ್ರೀಕಾಂತಾಚಾರ್ಯರು. ಏನು ಅಂತಂದರೆ, ನಮ್ಮ ಮಠದಲ್ಲಿ ಮೂಲರಾಮದೇವರ ಪ್ರತಿಮಾರ್ಚೆ ಇಲ್ಲ ಅಂತ ಹೇಳುವವರಿಗೆ, ಆಕ್ಷೇಪ ಮಾಡುವವರಿಗೆ ಈ ಘಟನೆಗಳೆಲ್ಲ ಒಮ್ಮೆ ನೋಡಿ ನಿಮಗೆ ಗೊತ್ತಾಗ್ತದೆ ಅಂತ. ಏನಿದರ ಅರ್ಥ? ಹನುಮಂತ ದೇವರು ಇವರ ಮಠದಲ್ಲಿ ಬ್ರಹ್ಮಕರಾಚಿತ ಮೂಲರಾಮದೇವರಿದೆ ಅನ್ನೋ ಕಾರಣಕ್ಕೆ ಬಂದರ ಇದ್ದರೆ ಎಂಥ ಬಾಲಿಶವಾದಂಥ ಉಪನ್ಯಾಸಗಳನ್ನು ಮಾಡಬೇಡಿ. ಯಾಕೆ ಅಂತಂದರೆ, ಸಮಾಜದಲ್ಲಿ ನಿಮ್ಮ ಮಠದ ಪರಂಪರೆಯಲ್ಲಿ ಸಾಕಷ್ಟು ಮಹಾಜ್ಞಾನಿಗಳು, ತಪಸ್ವಿಗಳು ಬಂದು ಹೋಗಿದ್ದಾರೆ. ಸತ್ಯಜ್ಞಾನರಿರ್ಬೋದು, ಸತ್ಯ ಪರಾಕ್ರಮರಿರ್ಬೋದು, ಸತ್ಯಧರ್ಮರಿರ್ಬೋದು, ಸತ್ಯಸಂತುಷ್ಟರಿರ್ಬೋದು, ಎಲ್ಲರೂ ತುಂಬ ತಪಸ್ವಿಗಳು ನಿಮ್ಮ ಮಠದಲ್ಲಿ ಬಂದು ಹೋಗಿದ್ದಾರೆ ಅಂತ ನಮ್ಮ ಮಠದ ಘನತೆಯನ್ನು, ನಿಮ್ಮ ತುಷ್ಟೀಕರಣ ವಿಚಾರವಾಗಿ ಮಠದ ಘನತೆಯನ್ನು, ಪರಂಪರೆ ಘನತೆಯನ್ನು ಭಾಳ ಕೆಳಮಟ್ಟಕ್ಕೆ ತಳ್ಳುತ್ತಾ ಇದ್ದೀರಿ ನೀವು. ಸಮಾಜದಲ್ಲಿ ಏನಾಗಿದೆ ಅಂತಂದರೆ, ಪ್ರತಿಮೆಗಳ ಗಲಾಟೆಯೇ ದೊಡ್ಡದಾಗಿದೆ.
ಪ್ರತಿಮೆಗಳ ಸುತ್ತವೇ ಮಠ ಸುತ್ತುತ್ತಾ ಇದೆ ಹೊರತು ಮಠದಿಂದ ಯಾವುದೇ ರೀತಿಯ ಸಮಾಜಮುಖಿ ಕಾರ್ಯಗಳು ನಡೀತಾ ಇಲ್ಲ. ಒಂದು ಮಠ ಧರ್ಮ ಪ್ರಚಾರದಲ್ಲಿ ತೊಡಗಬೇಕೇ ಹೊರತು ಪ್ರತಿಮೆ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಆಗಬಾರದು. ನೀವು ಇಡೀ ಮಠವನ್ನು ಪ್ರತಿಮಾರ್ಚಗಳ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಮಾಡ್ಕೊಂಡಿದ್ದೀರಿ. ಒಂದು ಘಟನೆ, ಉಡುಪಿಯಲ್ಲಿ ಕನಕದಾಸರ ಭಕ್ತಿಗೆ ಕೃಷ್ಣ ತಿರುಗಿದ ಅನ್ನುವಂಥ ಒಂದು ಕಥೆ ಇವತ್ತಿಗೂ ಪ್ರಚಲಿತಿಯಲ್ಲಿದೆ. ಇದು ತುಂಬ ಜನ ಅದನ್ನು ನಂಬಿಕೊಂಡೇ ಇದ್ದಾರೆ. ಓ, ಕನಕದಾಸರಿಗೆ ಕೃಷ್ಣ ತಿರುಗಿಬಿಟ್ಟ ಅಂತ. ವಾಸ್ತವವಾದ ಸತ್ಯ, ಕೃಷ್ಣ ತಿರುಗಿಲ್ಲ. ಶ್ರೀಮನ್ ಮಧ್ವಾಚಾರ್ಯರು ವಡಭಾಂಡೇಶ್ವರದಿಂದ ಕೃಷ್ಣನನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಪಶ್ಚಿಮಾಭಿಮುಖವಾಗಿಯೇ. ಇವತ್ತಿಗೂ ನಾವು ಕೃಷ್ಣನನ್ನು ನೋಡೋದು ಪಶ್ಚಿಮಾಭಿಮುಖವಾಗಿಯೇ. ಅಕಸ್ಮಾತ್ ಕನಕದಾಸರಿಗೆ ಕೃಷ್ಣ ತಿರುಗಿದ್ದರೆ ಪೂರ್ವಕ್ಕೆ ತಿರುಗಬೇಕಾಗಿತ್ತು. 360 ಡಿಗ್ರಿ ತಿರುಗಿದರೆ ಪೂರ್ವಕ್ಕೆ ಹೋಗ್ತಿದ್ದ ಕೃಷ್ಣ, ಪೂರ್ವಕ್ಕೆ ಮುಖ ಮಾಡಿ ನಿಲ್ತಿತ್ತು. ಇದರ ಸತ್ಯಾನುಸತ್ಯತೆಗಳನ್ನು ಅರಿತಂಥ ಜಿಜ್ಞಾಸುಗಳು, ಜ್ಞಾನಿಗಳು, ಅಷ್ಟಮಠದವರೆಲ್ಲರೂ ಇದನ್ನು ಸಮಾಜದ ಮುಂದೆ ಕೃಷ್ಣ ತಿರುಗಿಲ್ಲ, ಪ್ರಚಲಿತ ಕಥೆಗಳೆಲ್ಲ ಸುಳ್ಳು, ಅದನ್ನು ನಂಬಬೇಡಿ ಅಂತ ಜನಗಳಿಗೆ ಒಪ್ಪಿಸುವಂಥ ಗೋಜಿಗೆ ಹೋಗಿಲ್ಲ. ಯಾಕೆ ಅಂತಂದರೆ ಅದರ ವಿಚಾರ ಬೇಡ. ಯಾಕೆ, ಸತ್ಯ ಗೊತ್ತಿದ್ದರೆ ಸಾಕದು. ಕಣ್ಣೆದುರಿಗೆ ಕಾಣುವಂಥ ಸತ್ಯಗಳೇ ಇದೆ ಇವೆಲ್ಲ. ಅದು ತಿಳಿದವ್ರಿಗೆ ತಿಳಿಯುತ್ತೆ, ಇಲ್ಲದೇವರು ನಂಬ್ಕೊಂಡಿರಲಿ, ಏನು ತೊಂದರೆ ಇಲ್ಲ. ಕನಕದಾಸರನ್ನ ಮೇಲೆ ಎತ್ತಿಡ್ಲಿಕ್ಕೋಸ್ಕರ, ಕನಕದಾಸರ ಘನತೆಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಕೃಷ್ಣನನ್ನು ತಿರುಗಿದ ಸುಳ್ಳಿನ ಕತೆ ನಮಗೆ ಬೇಕಾಗಿಲ್ಲ. ಕನಕದಾಸರು ಯಾವತ್ತಿದ್ದರೂ ದೊಡ್ಡವರೇ, ಅವರ ಘನತೆ ಯಾವತ್ತಿದ್ದರೂ ಮೇಲೆ ಇರ್ತದೆ. ನೀವು ಅಷ್ಟೇ, ಸತ್ಯಜ್ಞಾನರ ಘನತೆ ಅವ್ರಿಗಿದ್ದೇ ಇದೆ. ಸತ್ಯಜ್ಞಾನರು ಮಹಾಮಹಿಮರೇ, ಮಹಾ ತಪಸ್ವಿಗಳೇ. ಅವರ ಘನತೆಯನ್ನು ಎತ್ತಿಡಲಿಕ್ಕೋಸ್ಕರ ನಿಮ್ಮ ಪ್ರತಿಮಾ ತುಷ್ಟೀಕರಣ, ಪ್ರತಿಮೆ ಅಡ್ವರ್ಟೈಸ್ಮೆಂಟನ್ನು ತರಬೇಡಿ. ಇದೇ ರೀತಿಯ ಇನ್ನೊಂದು ಉಪನ್ಯಾಸ ಉತ್ಥಾನ ದ್ವಾದಶಿಯ ಹೋದ ಸಂವತ್ಸರದ ಉತ್ಥಾನ ದ್ವಾದಶಿಯ ದಿವಸ ಒಂದು ಉಪನ್ಯಾಸ ಬಿಡ್ತಾರೆ ಇನ್ನೊಬ್ಬರು ಪಂಡಿತರು. ಆ ಮಹಾನುಭಾವರ ಹೆಸರು ವಿದ್ವಾನ್ ಪವಮಾನ ಕಲ್ಲಾಪುರ ಆಚಾರ್ಯರು ಅಂತ. ಪವಮಾನಾಚಾರ್ಯ ಕಲ್ಲಾಪುರ ಅಂತ ಅವರ ಹೆಸರು. ಅವರೊಂದು ಉಪನ್ಯಾಸದಲ್ಲಿ ಹೇಳ್ತಾರೆ, ನರಹರಿ ತೀರ್ಥರು ಗಜಪತಿಯ ಭಂಡಾರದಿಂದ ಮೂಲರಾಮನನ್ನು ತೆಗೆದುಕೊಂಡು ಬಂದು ಸಂಜೆಯ ವೇಳೆಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಕೈಗೆ ಹಸ್ತಾಂತರಿಸಿದರು ಅನ್ನೋದು ಎಲ್ಲರೂ ಗೊತ್ತಿರುವಂಥ ಕತೆ. ಅದರಲ್ಲಿ ಅವರು ಇನ್ನೊಂದು ಸೇರಿಸ್ತಾರೆ. ನರಹರಿ ತೀರ್ಥರು ಗಜಪತಿ ಭಂಡಾರದಿಂದ ಮೂಲರಾಮದೇವರನ್ನು ತಂದು ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಕೊಟ್ಟರು ಅಂತ ಹೇಳಿಲ್ಲ, ಉತ್ತರಾದಿ ಮಠದಲ್ಲಿ ಇದ್ದಂಥ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಕೊಡ್ತಾರೆ ಅಂತ. ಇಂಥ ನೀವು ಕ್ರಿಯೇಟಿವಿಟಿ ಇರುವಂಥ ಜನ ಅಂತಂದರೆ ಬಹುಶಃ ನೀವು ಸಿನಿಮಾ ರಂಗಕ್ಕೆ ಬಂದರೆ ಸಿನಿಮಾ ರಂಗಕ್ಕೆ ಒಳ್ಳೆ ಕ್ರಿಯೇಟಿವಿಟಿ, ಒಳ್ಳೆ ಸ್ಕ್ರಿಪ್ಟ್ಗಳನ್ನು ಕೊಡಬಹುದು ಬಹುಶಃ ಅಂತ ನನಗನ್ಸುತ್ತೆ. ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಕಾಲಾವಧಿ ಏನು, ಉತ್ತರಾದಿ ಮಠದ ಸ್ಥಾಪನಾ ಕಾಲಾವಧಿ ಏನು ಎಂಬ ಇತಿಹಾಸದ ಅರಿವಿಲ್ಲದೆಯವರು ನೀವು ಕ್ರಿಯೇಟಿವಿಟಿಯನ್ನು ಚೆನ್ನಾಗಿ ಮಾಡ್ತೀರಿ, ಚೆನ್ನಾಗಿ ಹೆಣಿತೀರಿ ಒಂದಕ್ಕೊಂದು. ನರಹರಿ ತೀರ್ಥರು ಆನಂದ ತೀರ್ಥ ಭಗವತ್ಪಾದಾಚಾರ್ಯಗೇನೋ ಪ್ರತಿಮೆ ಕೊಟ್ಟಿದ್ದು ಸತ್ಯ. ಅಲ್ಲಿ ಉತ್ತರಾದಿ ಮಠದಲ್ಲಿರುವಂಥ ಆನಂದ ತೀರ್ಥರು, ಅದು ಯಾವ ಬೇರೆ ಆನಂದ ತೀರ್ಥರೇನೋ ನನಗದು ಗೊತ್ತಿಲ್ಲ. ಈ ವಿಚಾರಗಳ ತುಷ್ಟೀಕರಣ, ಮಠದ ತುಷ್ಟೀಕರಣ, ಮಠದ ಅಡ್ವರ್ಟೈಸ್ಮೆಂಟ್ಗಳನ್ನು ಇತಿಹಾಸದಲ್ಲಿ ಸೇರಿಸಬೇಡಿ. ಬಾಲಿಶವಾಗೋಗ್ತಾ ಇದ್ದೀರಿ ನೀವೆಲ್ಲ. ಮೂಲರಾಮನ ಸತ್ಯ ನೆಲೆ ಸಸೀತ ಮೂಲರಾಮಾರ್ಚ ಅಂತ ನೀವು, ಮೂಲರಾಸ್ತ ಮನ್ಮಠೆ ಅಂತ ಇನ್ನೊಂದು ಮಠ. ಈ ತಿಕ್ಕಾಟ ಜಗಳಾಟಗಳಲ್ಲೇ ನಿಮ್ಮ ಆಯಸ್ಸು, ನಿಮ್ಮ ಸಾಧನೆಯನ್ನು ವಹಿಸ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ. ನಿಜವಾದಂತಹ ಆ ಪ್ರತಿಮೆಯ ಸನ್ನಿಧಾನ ಎಲ್ಲಿದೆಯೋ, ಅದು ಅಸ್ಮಿತೆ ಎಲ್ಲಿದೆಯೋ ಅದನ್ನು ಪ್ರೂವ್ ಮಾಡಿಕೊಡೋಂಥ ಅವಶ್ಯಕತೆಯೇ ಇಲ್ಲ. ನಾನು ಹಿಂದೆ ಹೇಳಿದಂತೆ ಉಡುಪಿಯಲ್ಲಿ ನಡೆದಂಥ ಘಟನೆ
ಯಾರು ಅದನ್ನು ಪ್ರಚಲಿತವಿರುವಂಥ ಸುಳ್ಳು ಕಥೆಯನ್ನು ಯಾರು ಅದನ್ನು ಧಿಕ್ಕರಿಸಲು ಹೋಗಲಿಲ್ಲ, ಏನೂ ಮಾಡಲಿಲ್ಲ. ಅದನ್ನು ಸುಳ್ಳು ಅಂತಲೂ ಹೇಳಕ್ಕೆ ಹೋಗ್ತಿಲ್ಲ. ಗೊತ್ತಿರೋರಿಗೆ ಸತ್ಯಾಂಶ ಗೊತ್ತಿದೆ, ಗೊತ್ತಿಲ್ಲದೆ ಇರೋರು ಯಾವುದನ್ನು ನಂಬ್ಕೊಂಡಿರೋ ನಂಬ್ಕೊಂಡಿದ್ದಾರೆ ಅಷ್ಟೇ ಹೊರತಾಗಿ ನಮ್ಮಲ್ಲೇ ಇದೆ ಅನ್ನೋ ಆಗ್ರಹದ ವಿಚಾರ ಮಾಡಲಿಕ್ಕೆ ಹೋದರೆ ಎಲ್ಲೋ ಅನುಮಾನಕ್ಕೆ ನೀವೇ ಈಡಾಗ್ತಾ ಇದ್ದೀರಿ. ಯಾಕೆಂದರೆ ಎಲ್ರಿಗೂ ಅನುಮಾನ ಬರ್ತದೆ, ಯಾಕೆ ಇಷ್ಟೊಂದು ತುಷ್ಟೀಕರಣ, ಯಾಕೆ ಇಷ್ಟೊಂದು ಆಗ್ರಹ, ಯಾಕೆ ಇಷ್ಟೊಂದು ಪ್ರೆಷರು ಸಮಾಜದ ಮೇಲೆ, ನಮ್ಮಲ್ಲೇ ಇದೆ ನಮ್ಮಲ್ಲೇ ಇದೆ ಅನ್ನೋ ಪ್ರೆಷರ್ ಯಾಕೆ, ಭವಿಷ್ಯವರಲ್ಲಿ ಇಲ್ವೇನೋ ಅನ್ನುವಂಥ ವಿಚಾರಗಳು ಸಜ್ಜನರ ಮನಸ್ಸಿನಲ್ಲಿ ಮೂಡುವಂಥ ಸಾಕಷ್ಟು ಚಾನ್ಸಸ್ ಇದೆ. ಅನುಮಾನಗಳಾಗಲೇ ಬಂದು ಹೋಗಿದೆ. ಯಾಕೆ ಅಂತ ಕೇಳ್ತೀರಾ? ನೀವು ಮಾಡುವಂಥ ವಿಚಾರಗಳಿಂದ ಸಜ್ಜನ ಸಮಾಜದಲ್ಲಿ ಸಾಕಷ್ಟು ಜಿಜ್ಞಾಸುಗಳಿಗೆ ಪ್ರಶ್ನೆಯಾಗಿ ಉಳಿದೋಗಿದೆ. ಇದು ಎಷ್ಟು ಪ್ರಶ್ನೆಗಳು ಉಳಿದೋಗಿದೆ, ಯಾಕೆ ಗೊತ್ತಾ? ರಾಘವೇಂದ್ರ ಗುರು ಸಾರ್ವಭೌಮರನ್ನು ನಾವು ಸತ್ಯನಿಷ್ಠರು, ಸತ್ಯವ್ರತರು ಅಂತ ನಾವು ನಂಬ್ತೀವಿ. ಯಾಕೆಂದರೆ ಸತ್ಯ ಧರ್ಮ ರಥಾಯಚ ಅಂತ ನಾವು ಅವರನ್ನು ಪೂಜನೀಯ ಭಾವನೆಯಿಂದ ಕಾಣ್ತೀವಿ. ಸತ್ಯನಿಷ್ಠರವರು, ಸತ್ಯವ್ರತರವರು, ಸತ್ಯವನ್ನು ಬಿಟ್ಟು ಯಾವುದನ್ನು ಮಹಾನುಭಾವರ ಜೀವನದಲ್ಲಿ ಆಡಿಲ್ಲ. ನಿಮ್ಮಲ್ಲೇ ರಾಮದೇವರು ನೀವು ಇದೆ 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 ಅಂತ ಹೇಳಿದಾಗ ನಮಗೆ ರಾಯರ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಹಾಗಾದ್ರೆ ರಾಯರು ಹೇಳಿದ ಸುಳ್ಳ ಅನ್ನಿಸ್ಬಿಟ್ಟಿದೆ ನಮಗೆ. ಇದು ಸ್ವಾಭಾವಿಕ. ಇದು ರಾಯರು ಹಾಗಿದ್ರೆ ಸುಳ್ಳ? ರಾಯರು ಮೂಲರಾಮ ಅಲ್ಲದ ವಿಗ್ರಹವನ್ನು ಪೂಜೆ ಮಾಡಿ, ನಾನು ಪೂಜೆ ಮಾಡಿದ ಮೂಲರಾಮನ ವಿಗ್ರಹ ಅಂತ ಸುಳ್ಳು ಹೇಳಲಿಕ್ಕೆ ಸಾಧ್ಯವ ರಾಯರು? ಸಮಾಜಕ್ಕೆ ನೀವೇ ಎಲ್ಲೋ ರಾಯರನ್ನ ಸುಳ್ಳು ಅಂತ ಮಾಡಲಿಕ್ಕೆ ಹೊರಟಿದ್ದೀರಿ. ರಾಯರ ಗುರುದ್ರೋಹಕ್ಕೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನೀವೆಲ್ಲರೂ ಕಾರಣರಾಗ್ತಿದ್ದೀರಿ. ನಿಮ್ಮ ಜೊತೆಗೆ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಹಿಂದೆ ಬರುವಂಥ ಬೆಟಾಲಿಯನ್ಗಳು ಈ ಗುರುದ್ರೋಹವನ್ನು ತಮ್ಮ ಕುಣಿಕೆಗೆ ಕಟ್ಟಿಕೊಳ್ತಾ ಇದ್ದಾರೆ. ಮೂಲರಾಮನ ಪ್ರಶ್ನೆ ನಾನು ಮಾಡ್ಲಿಕ್ಕೆ ಹೋಗಲ್ಲ. ಅದು ರಾಯರ ಮಠದಲ್ಲಿದೆಯೋ ಉತ್ತರಾದಿ ಮಠದಲ್ಲಿದೆಯೋ ನನಗದು ಬೇಡ. ಯಾಕೆಂದರೆ ಪ್ರತಿಮೆ ಅದು ಪ್ರತಿಮೆ ಅಷ್ಟೇ, ಪ್ರತಿಮೆಯೇ ದೇವರಲ್ಲ. ಪ್ರತಿಮೆಯೇ ದೇವರಾದರೆ ಹೇಗೆ? ಸಮುದ್ರ ವಿಜಯದಲ್ಲಿ ಒಂದು ಮಾತು ಬರ್ತದೆ, ಕಿಂವರ್ಣಯಾಮ ಪರಮಂ ಸಾಧಂ ಸೀತಾಪತೆ ಸ್ತತ್ರ ಹರಿಪ್ರವರಹೆ ಮುಂಚನ್ಮಹಿಂ ನಿತ್ಯ ನಿಷೇವಣಾರ್ಥಂ ಸ್ವಾತ್ಮಾನಮೈ ವೈಷ ತದೌಯದಸ್ಮೈ ಅಂತ. ರಾಮಚಂದ್ರ ದೇವರು ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿ ಭೂಲೋಕದಿಂದ ಪರಂಧಾಮಕ್ಕೆ ಹೋಗಬೇಕಾದರೆ ಎಲ್ಲರೂ ಕೇಳಿದ್ದ ವರಗಳನ್ನೆಲ್ಲ ಕೊಡ್ತಾರೆ. ಹನುಮಂತ ದೇವರು ಯಾವುದನ್ನು ಬಯಸೋದಿಲ್ಲ ರಾಮದೇವರಿಂದ. ಪರಮ ವೈರಾಗ್ಯಶಾಹಿಗಳು ಪ್ರಾಣದೇವರು. ಇನ್ನೂ ಖುಷಿ ಆಗ್ತಾರೆ ರಾಮದೇವರು, ಎಲ್ಲರಿಗೂ ಕೇಳಿದ್ದನ್ನೆಲ್ಲ ಕೊಡ್ತಾರೆ. ಹನುಮಂತ ದೇವರಿಗೆ ಏನು ಕೊಡ್ತಾರೆ ಗೊತ್ತಾ? ತಮ್ಮದೇ ಒಂದು ರೂಪ, ತಮ್ಮನ್ನು ತಾವೇ ಕೊಟ್ಟು ಬಿಡ್ತಾರೆ. ಹನುಮಂತ ದೇವರ ಜೊತೆನೇ ಒಂದು ರೂಪದಲ್ಲಿ ಇದ್ದು ಬಿಡ್ತಾರೆ. ಹನುಮಂತ ದೇವರು ನಿಮ್ಮ ಹಾಗೆ ಪ್ರತಿಮೆಯನ್ನು ಬಯಸಲಿಲ್ಲ, ರಾಮನನ್ನೇ ಬಯಸಿದ್ರು. ಅದಕ್ಕೆ ಹನುಮಂತ ದೇವರ ರಾಮನೇ ಸಿಕ್ಕದ. ನೀವಿನ್ನೂ ಪ್ರತಿಮೆಯ ಲೆವೆಲಲ್ಲೇ ಇರೋದ್ರಿಂದ ನಿಮಗೆ ಪ್ರತಿಮೆಯ ತಿಕ್ಕಾಟ, ಪ್ರತಿಮೆಯ ಆಲೋಚನೆಗಳಲ್ಲೇ ಇದ್ದೀರಿ. ನೀವು ಆ ಸ್ಟ್ಯಾಂಡರ್ಡಲ್ಲೇ ಇದ್ದೀರಿ. ನೀವು ವಾಯುದೇವರ ಸಿದ್ಧಾಂತದಲ್ಲಿ ನಾವು ವಾಯುದೇವರ ನಡೆಯನ್ನು, ವಾಯುದೇವರು ನಮಗೆ ತೋರಿಸಿಕೊಟ್ಟ ನಡೆಯಲ್ಲಿ ನಡಿಬೇಕೇ ಹೊರತು ಅಪ್ರಬುದ್ಧವಾದಂಥ ಬಾಲಿಶವಾದಂತಹ ಪ್ರವೃತ್ತಿಯನ್ನು ನಾವು ಮಾಡಬಾರದು. ರಾಮದೇವರು ಅಷ್ಟೇ, ಸೀತಾನ್ವೇಷಣೆಯಲ್ಲಿ ಹನುಮಂತ ದೇವರನ್ನ ರಾಮದೇವರು ಹುಡ್ಕೊಂಡು ಬಂದರೆ ಹೊರತು ಹನುಮಂತ ದೇವರು ರಾಮದೇವರನ್ನು ಹುಡ್ಕೊಂಡು ಹೋಗಲಿಲ್ಲ. ಯಾಕೆ ಅಂದರೆ ಹನುಮಂತ ದೇವರಲ್ಲಿರುವಂಥ ಭಕ್ತಿಯ ಪರಾಕಾಷ್ಠೆ ಆಗಿತ್ತು, ಜ್ಞಾನದ ಪರಾಕಾಷ್ಠೆ ಆಗಿತ್ತು. ಹಾಗಾಗಿ ಭಗವಂತ ತನ್ನ ಭಕ್ತರನ್ನೇ ಹುಡ್ಕೊಂಡು ಬಂದ. ಇನ್ನೊಂದು ಕಡೆ ಹೇಳ್ತಾರೆ ಸುಮಧ್ವ ವಿಜಯದಲ್ಲಿ, ವಿಚಿಂತೆಯ ನಿತ್ತಮನಂತ ಚಿಂತಕ ಸಮಸ್ತ ಸನ್ಯಾಸಿ ನಿಬದ್ಧ ನಿಶ್ಚಯ ಅಸಾವನುಘ್ನಾರ್ಥ ಮಥಾನಮದ್ದರಿಂ ಸಮಸ್ತ ಸಂವ್ಯಾಪ್ಯ ನಮಾತ್ಮದಾಯಕಂ ಅಂತ. ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಬಾಲ್ಯದಲ್ಲಿ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಅಂತ ನಿರ್ಧಾರ ಮಾಡಿ ಸರ್ವಸಂಗ ಪರಿತ್ಯಾಗ ಮಾಡೋಕ್ಕೆ ಮುಂಚೆ ತಮ್ಮ ಮನೆಯಲ್ಲಿರುವಂತಹ ಸುತ್ತಲಿರುವಂತಹ ಪದಾರ್ಥಗಳು, ಏನು ಜಡ ಪದಾರ್ಥಗಳು, ಕಂಬ, ಬಾಗಿಲು, ಗೋಡೆ, ಕಪಾಟು ಹಾಗೂ ಕಿಟಕಿಗಳು, ಬಾಗಿಲುಗಳನ್ನೆಲ್ಲ ನಮಸ್ಕಾರ ಮಾಡ್ತಾ ಬರ್ತಾರೆ. ಯಾಕೆ?
ಎಲ್ಲದರಲ್ಲೂ ಭಗವಂತನ ಸನ್ನಿಧಾನ ಇದೆ, ಭಗವಂತನ ಇರುವಿಕೆ ಎಲ್ಲದರಲ್ಲೂ ಇದೆ. ವ್ಯಾಪ್ತೋಪಾಸಕರು ವ್ಯಾಸವ್ಯಕ್ ಸರ್ವತ್ರ ಅಂತ ಅನುಸಂಧಾನ ಮಾಡಿ ವ್ಯಾಪ್ತೋಪಾಸನೆ ಮಾಡಿದಂತಹ ಹನುಮಂತೀರ್ಥ ಭಗವತ್ಪಾದಾಚಾರ್ಯರ ಮುಖ್ಯ ಪ್ರಾಣದೇವರು. ನಿಂತಲ್ಲಿ ಕೂತಲ್ಲಿ ಕಣ್ಣು ಮುಚ್ಚಿದರೆ ಭಗವಂತನ ಅನಂತ ರೂಪಗಳ ಚಿಂತನೆ ಒಂದು ಕ್ಷಣದಲ್ಲಿ ಮಾಡುವಂತಹ ಪೂರ್ಣ ಜ್ಞಾನೋದ ಸೋಸ್ತೆ ಅಂತ ಕರೀತಾರೆ ಪ್ರಾಣದೇವರನ್ನ. ಅಂತಹ ಪ್ರಾಣದೇವರು ಸಾಕ್ಷಾತ್ ರಾಮದೇವರನ್ನ ಕಿಂಪುರುಷ ಕಂಡ ಎದುರುಗಡೆ ಕೂಡಿಸಿಕೊಂಡು ಸಕಲ ಪೂಜಾದಿಗಳನ್ನು ಕೈಂಕರ್ಯಗಳನ್ನು ನಿತ್ಯ ರಾಮದೇವರ ಸೇವೆಯನ್ನು ಮಾಡುವಂಥ ಹನುಮಂತ ದೇವರು ಮೂಲರಾಮನ ಪ್ರತಿಮೆಯನ್ನೇ ನೋಡಲಿಕ್ಕೆ ಖುದ್ದಾಗಿ ಬರಬೇಕಾದ ಅವಶ್ಯಕತೆ ಇಲ್ಲ. ನಿಂತಲ್ಲಿ ಅವರೆಲ್ಲ ಪ್ರತಿಮೆಗಳನ್ನು ನೋಡ್ತಾರೆ. ಎಲ್ಲದರಲ್ಲೂ ಶ್ರೀರಾಮನನ್ನು ಕಾಣುವಂಥ ಪ್ರಾಣದೇವರು ಖುದ್ದಾಗಿ ನಮ್ಮ ಮಠದಲ್ಲಿರುವಂಥ ತಮ್ಮ ಮಠದಲ್ಲಿರುವಂಥ ಮೂಲರಾಮದೇವರ ದರ್ಶನಕ್ಕಾಗಿ ಬಂದರು ಅನ್ನುವಂತಹ ಒಂದು ಬಾಲಿಶವಾದಂಥ ನಿಮ್ಮ ಉಪನ್ಯಾಸಗಳನ್ನು ನಿಲ್ಲಿಸಿದ್ರೆ ಸ್ವಲ್ಪ ಒಳ್ಳೇದನ್ಸುತ್ತೆ. ಯಾಕೆ ಅಂತಂದರೆ ಹಾಸ್ಯಾಸ್ಪದರಾಗ್ತೀರಿ ನೀವು. ಇಲ್ಲಿ ನೀವು ಸತ್ಯಜ್ಞಾನರ ಮಹಿಮೆಯನ್ನು ದೊಡ್ಡದು ಮಾಡಲಿಲ್ಲ, ಪ್ರಾಣದೇವರ ಮಹಿಮೆಯನ್ನು ದೊಡ್ಡದು ಮಾಡಲಿಲ್ಲ, ನಿಮ್ಮ ಪ್ರತಿಮೆ ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡ್ರಿ ಅಷ್ಟೇ. ಸತ್ಯಜ್ಞಾನರ ಮನವಿಯನ್ನು, ಸತ್ಯಜ್ಞಾನರ ಭಕ್ತಿಪೂರ್ವಕವಾದಂತಹ ನಿವೇದನೆಯನ್ನು ಪ್ರಾಣದೇವರು ಸ್ವೀಕರಿಸಿ ಅವರ ಅನುಗ್ರಹ ಮಾಡಲಿಕ್ಕಾಗಿ ಪ್ರಾಣದೇವರು ಬಂದರು ಅನ್ನುವಂಥ ಪ್ರಯೋಗ ನೀವು ಪದಪ್ರಯೋಗ ಮಾಡಿದ್ದಿದ್ರೆ ಉಪನ್ಯಾಸದಲ್ಲಿ ನಿಮ್ಮ ಮಠದ ಶ್ರೇಷ್ಠತೆ, ನಿಮ್ಮ ಮಠದ ಪರಂಪರೆಯಲ್ಲಿ ಬಂದಂಥ ಸತ್ಯಜ್ಞಾನರ ಶ್ರೇಷ್ಠತೆಯನ್ನು ನೀವು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ಬೋದಿತ್ತು. ಮಾಡ್ತಿಲ್ಲ ನೀವೆಲ್ಲ. ಈ ಪ್ರತಿಮೆಯ ಗೋಜೆಗಳನ್ನು ಯಾಕ್ರಿ ಮಾಡ್ಲಿಕ್ಕೆ ಹೋಗ್ತೀರಿ? ಬಿಟ್ಟು ಬಿಡ್ರಿ. ಯಾರಿಗೂ ಪ್ರತಿಮೆಯ ಮೂಲರಾಮದೇವರ ಪ್ರತಿಮೆಯ ಆ ಪ್ರತಿಮೆ ಈ ಪ್ರತಿಮೆ ಅಂತ ಯಾರು ಹೋಗ್ತಾ ಇಲ್ಲ ಜನ. ಒಂದು ಪೂಜೆ, ಆ ಯತಿಗಳ ಪೂಜೆ, ಯತಿಗಳ ಸನ್ನಿಧಾನ, ಯತಿಗಳ ತಪಸ್ಸು, ಯತಿಗಳ ಜ್ಞಾನ, ಅದಕ್ಕೆ ಬೆಲೆ ಕೊಟ್ಟು ಬರ್ತಿದ್ದಾರೆ ಹೊರತಾಗಿ ರಾಮಚಂದ್ರ ದೇವರು ಇಲ್ಲಿದೆ ಅಲ್ಲಿದೆ ಅನ್ನುವಂಥ ಗೋಜಿಗೆ ಜನ ಬೇಕಾಗಿಲ್ಲ. ಜನರ ಮನಸ್ಸಿನಲ್ಲಿ ಅದನ್ನು ಗೋಜನ್ನು ತುಂಬುತ್ತಾ ಇರೋದೇ ನೀವು. ಮೂಲರಾಮನ ಪ್ರತಿಮೆ ನಮ್ಮಲ್ಲಿದೆ, 25 ಪ್ರತಿಮಾರ್ಚಗಳು ನಮ್ಮಲ್ಲಿದೆ, 25 ಪ್ರತಿಮಾರ್ಚಗಳನ್ನು ಹೊತ್ತಂಥ ಅಂಬಾರಿ ನಮ್ಮದು. ಎಲ್ಲ ಮಠಗಳಲ್ಲೂ, ಎಲ್ಲ ಮಠದ ಪೀಠದಲ್ಲೂ ಪ್ರತಿಮಾರ್ಚಗಳಿದೆ. ಎಲ್ಲ ಮಠಗಳು ಶ್ರೇಷ್ಠತೆಯ ಪರಾಕಾಷ್ಠೆನೆ. ಆ ಶ್ರೇಷ್ಠತೆಯ ಪರಾಕಾಷ್ಠೆ ನಿಮ್ಮ ಮಠ ಒಂದೇ ಅಲ್ಲ, ಅಷ್ಟಮಠಗಳಲ್ಲೂ ವೈಭವೋಪೇತವಾದಂಥ ಪ್ರತಿಮಾರ್ಚಗಳಿದೆ. ಹಾಗೆ ಘಟ್ಟದ ಮೇಲೆ ಮಠದಲ್ಲೂ ಎಷ್ಟೋ ಮಠಗಳಲ್ಲೂ ವೈಭವೋಪೇತವಾದಂಥ ಪ್ರತಿಮಾರ್ಚಗಳಿದೆ. ಅವರವರ ಶ್ರೇಷ್ಠತೆ ಅವರವರಿಗೆ. ನಮ್ಮದೇ ಶ್ರೇಷ್ಠತೆ, ನಮ್ಮದೇ ಇದು ಅನ್ನುವಂಥ ಒಂದು ಶ್ರೇಷ್ಠತಾ ಮನೋಭಾವ, ಏನು ಶ್ರೇಷ್ಠತೆಯ ಒಂದು ಏನು ಭೂತ ನಿಮ್ಮ ತಲೆ ಹಿಡಿದಿದೆಯಲ್ಲ, ಅದು ಇಳಿಸ್ಕೊಳ್ಳಿ ಸ್ವಲ್ಪ. ಪ್ರತಿಮೆ ಅನ್ನೋದು ಬ್ರಹ್ಮಕರಾಚಿತ ಪ್ರತಿಮೆಯಾಗಲಿ ಅಥವಾ ಯಾವುದು ಕರಾಚಿತವಲ್ಲದೆ ಇರುವಂಥ ಒಂದು ಸಾಮಾನ್ಯ ಪ್ರತಿಮೆಯಾಗಲಿ, ಸಾಮಾನ್ಯ ಪ್ರತಿಮೆಯಾದರೂ ಆ ಪ್ರತಿಮೆಯಲ್ಲಿ ರಾಮದೇವರನ್ನು ತಂದು ಕೂಡಿಸುವಂತಹ, ಸನ್ನಿಧಾನವನ್ನು ಕೂಡಿಸುವಂತಹ ತಪಸ್ಸು, ಜ್ಞಾನ ಯತಿಗಳಲ್ಲಿದ್ದರೆ ಅಷ್ಟು ಸಾಕು. ಮೂಲರಾಮದೇವರ ಪ್ರತಿಮೆನೇ ಬ್ರಹ್ಮಕರಾಚಿತ ಪ್ರತಿಮೆನೇ ಆಗಬೇಕು ಅಂತಿಲ್ಲ. ಯಾವ ಪ್ರತಿಮೆಯಾದರೂ ಸನ್ನಿಧಾನ ಬರ್ತದೆ. ಪ್ರತಿಮೆ ದೇವರಲ್ಲ. ನಮಗೆ ಪ್ರತಿಮೆಯ ಪೂಜೆಯನ್ನು ಪ್ರಾಚೀನ ಶಾಸ್ತ್ರಕಾರೆಲ್ಲ ಯಾಕೆ ಹಾಕ್ಕೊಟ್ಟಿದ್ದಾರೆ ಅಂತಂದರೆ, ಜೀವನಿಗೆ ಮೂಲತಃ ಸ್ವರೂಪದಲ್ಲಿ ಅಜ್ಞಾನದಿಂದ ಕೂಡಿರುತ್ತೆ ಸ್ವರೂಪ. ಅಜ್ಞಾನವನ್ನು ಆಚ್ಛಾದನೆ ಮಾಡಬೇಕು ಅಂತಂದರೆ ಜ್ಞಾನದ ಸಂಪಾದನೆ ಬೇಕು, ಅಧ್ಯಯನ ಬೇಕು, ಭಗವಂತನ ಯಥಾರ್ಥ ಜ್ಞಾನ ಬೇಕು, ವೇದಾದಿಗಳನ್ನು ಓದಬೇಕು. ಇವೆಲ್ಲ ಓದಿ ಜನ್ಮಾಂತರಗಳಿಂದ ಓದನ್ನು ಅನುಷ್ಠಾನಕ್ಕೆ ತಂದು ಎಲ್ಲ ಮಾಡಿಕೊಂಡು ಬಂದಾಗ ಯಾವುದೋ ಒಂದು ಜನ್ಮದಲ್ಲಿ ನಮಗೆ ಅಜ್ಞಾನವನ್ನು ಭಗವಂತ ಕಳೆದು ಸುಜ್ಞಾನವನ್ನು ಪ್ರಸಾದನೆ ಮಾಡಿ ಒಳಗಿರುವ ಬಿಂಬರೂಪ ಸಾಕ್ಷಾತ್ಕಾರವನ್ನು ಮಾಡಿಸಿ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ. ಬಿಂಬರೂಪ ಸಾಕ್ಷಾತ್ಕಾರವಾದಾಗ ಅಲ್ಲಿಗೆ ನಮ್ಮ ಒಂದು ಪ್ರತಿಮಾ ಪೂಜೆ ಹಂತ ಅಲ್ಲಿಗೆ ಮುಗಿತದೆ.
ಯಾಕೆಂದರೆ ಕಣ್ಣು ಮುಚ್ಚಿದಾಗ ಬಿಂಬರೂಪನ ಸಾಕ್ಷಾತ್ಕಾರವಾಗಿರುತ್ತೆ. ಈಗ ನಮಗೆ ಸಾಕ್ಷಾತ್ಕಾರವಾಗಿಲ್ಲ, ಭಗವಂತನನ್ನು ನಾವು ಚಿಂತನೆ ಮಾಡಬೇಕಾದ್ರೆ, ಭಗವಂತನ ಪೂಜೆ ಮಾಡಬೇಕಾದ್ರೆ, ಭಗವಂತನ ಧ್ಯಾನಿಸಬೇಕಾದ್ರೆ ಭಗವಂತನ ರೂಪ ಹೇಗೆ, ಅವನ ಆಕಾರ ಏನು, ಅವನ ವ್ಯಕ್ತಿತ್ವ ಏನು, ಅವನು ಹೇಗಿದ್ದಾನೆ, ಅವನು ಯಾವ ರೂಪದಲ್ಲಿದ್ದಾನೆ ಅನ್ನುವಂಥ ಒಂದು ಅಂದಾಜು ನಮಗಿಲ್ಲದ ಕಾರಣ ತೀರ್ಥ ಭಗವತ್ಪಾದಾಚಾರ್ಯರು ತಾವು ದೇವರನ್ನು ಕಂಡಿದ್ರಲ್ಲ, ದೇವರು ಹೀಗಿದ್ದಾನೆ ಅನ್ನುವಂಥ ಅವರಿಗೆ ಒಂದು ಪೂರ್ಣ ಜ್ಞಾನವಿದೆಯಲ್ಲ, ಆ ಪೂರ್ಣ ಜ್ಞಾನದಿಂದ ಅವರ ಸ್ವಹಸ್ತದಿಂದ ಎಲ್ಲ ಪ್ರತಿಮೆಗಳನ್ನು ಮಾಡಿ ದೇವರು ಹೀಗಿದ್ದಾನೆ ಈ ಆಕಾರವನ್ನು ಚಿಂತನೆ ಮಾಡಿ ಪೂಜೆ ಮಾಡಿ ಭಗವಂತನ ಧ್ಯಾನಿಸಿ ಸಾಧನೆ ಮಾಡಿ ಅನ್ನೋ ಒಂದು ವಿಷೇಕ ಒಂದು ಕಾರಣಕ್ಕಾಗಿ ಪ್ರತಿಮೆಗಳನ್ನು ಕೊಟ್ಟಿದ್ದಾರೆ ಹೊರತು ನಿಮ್ಮಲ್ಲಿ ಪ್ರತಿಮಾರ್ಚಗಳ ಅಂಬಾರಿ ಹೊತ್ತು ಅದರ ಪ್ರತಿಷ್ಠೆಯನ್ನು ತೋರಿಸಿ ಅಂತ ಪ್ರತಿಮೆಗಳನ್ನು ಕೊಟ್ಟಿದ್ದಲ್ಲ ಮಧ್ವಾಚಾರ್ಯರು. ಎಲ್ಲರಲ್ಲೂ ಶ್ರೇಷ್ಠವಾದ ಕರಾರ್ಚಿತವಾದಂಥ ಪ್ರತಿಮೆಗಳಿದೆ. ಎಲ್ಲ ಪ್ರತಿಮೆಗಳು ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಸ್ವಹಸ್ತದಿಂದಲೇ ಬಂದಂಥ ಪ್ರತಿಮೆಗಳು. ಹಾಗಾಗಿ ರಾಮದೇವರಲ್ಲಿದೆ, ರಾಮದೇವರಿಲ್ಲಿದೆ, ರಾಮದೇವರು ನಮ್ಮಲ್ಲಿದೆ, ನಮ್ಮಲ್ಲೇ ಇದೆ ಅನ್ನೋ ಅಸ್ತಿತ್ವವನ್ನು ಸಾಧನೆ ಮಾಡಲಿಕ್ಕೆ ಬೇರೆ ಮಠದ ಯತಿಗಳಿಗೆ ಅಘೋರವನ್ನು ತಡಬೇಡಿ. ಯಾಕೆ ಅಂತಂದರೆ ನಾನು ಹೀಗಿಂದ ಹೇಳಿದಾಗೆ ರಾಯರು ಯಾವತ್ತೇನು ಸುಳ್ಳು ಹೇಳೋದಿಲ್ಲ, ರಾಯರು ಸುಳ್ಳು ಹೇಳೇ ಇಲ್ಲ, ಸುಳ್ಳು ಹೇಳುವಂಥ ಮಹಾನುಭಾವರೇ ಅಲ್ಲ ರಾಯರು, ಸತ್ಯನಿಷ್ಠರು. ಅವರು ಪೂಜೆ ಮಾಡಿದಂಥ ಪ್ರತಿಮೆ ರಾಮದೇವರದಾಗಿರಲಿ, ರಾಮದೇವರು ಅಲ್ಲದೇ ಆಗಿರಲಿ, ಮೂಲ ರಾಮದೇವರು ಆಗಿದ್ರೆ ಮೂಲ ರಾಮದೇವರು ಅಂತಾರೆ, ರಾಮದೇವರಲ್ಲ ಅಂದರೆ ಮೂಲ ರಾಮದೇವರಲ್ಲ ಅಂತ ಹೇಳ್ತಾರೆ ರಾಯರು. ಯಾವತ್ತೂ ಸುಳ್ಳು ಹೇಳೋರಲ್ಲ. ಎಲ್ಲರ ಕಿವಿ ಮೇಲೆ ಹೂವು ಇಡುವಂಥ ಕೆಲಸ ಮಾಡಬೇಡಿ. ಹಾಗಾಗಿ ಪ್ರತಿಮೆ ಅನ್ನೋದು ಒಂದು ಪ್ರತಿಮೆ ಅಷ್ಟೇ. ಮೂಲರಾಮದೇವರಲ್ಲಿ ಮೂಲರಾಮಚಂದ್ರನ ಪ್ರತಿಮೆಯಲ್ಲಿ ನಿತ್ಯ ಸನ್ನಿಧಾನವೇ ಇದೆ ಅನ್ನೋದಾದರೆ ನಿತ್ಯ ಆವಾಹನೆ ಯಾಕೆ, ಉದ್ವಾಸನೆ ಯಾಕೆ? ಎಲ್ಲ ಪ್ರತಿಮೆಗಳು ದೇವತಾ ಕರಾರ್ಚಿತವಾದರೂ, ದೇವತೆಗಳ ಕರಾರ್ಚಿತವಾದರೂ, ಬ್ರಹ್ಮಕರಾರ್ಚಿತವಾದರೂ, ಏನೇ ಆದರೂ ಮುಂದೆ ಕೂತಾಗ ಅದಕ್ಕೂ ಆವಾಹನೆ ಉದ್ವಾಸನೆಗಳು ಬೇಕು. ಹಾಗೆ ಸಾಮಾನ್ಯ ಪ್ರತಿಮೆಗಳಿಗೂ ಅಷ್ಟೆ. ಎಲ್ಲರ ಮನೆಯಲ್ಲಿ, ಸಜ್ಜನ ಮನೆಯಲ್ಲೂ ಪ್ರತಿಮೆಗಳಿದೆ. ನಿತ್ಯ ಎಲ್ಲರೂ ಸೋಮಸೂತ್ರದಲ್ಲಿ ಪ್ರತಿಮೆಗಳು, ಸಾಯಿಗ್ರಾಮಗಳನ್ನಿಟ್ಟು ಪ್ರತಿಮೆಗಳಿಗೆ ಆವಾಹನೆ, ಪೂಜೆ, ಅಂತ್ಯಕಾಲದ ಉದ್ವಾಸನೆ ಎಲ್ಲ ಮಾಡಿ ಷೋಡಶೋಪಚಾರ ಪೂಜಾದಿಗಳನ್ನು ಮಾಡ್ತಾರೆ. ಎಲ್ಲದರಲ್ಲೂ ಭಗವಂತನ ಸನ್ನಿಧಾನ ಇದೆ. ಹಾಗಾಗಿ ನಮ್ಮಲ್ಲೇ ಇದೆ ಅನ್ನುವಂಥ ಅಡ್ವರ್ಟೈಸ್ಮೆಂಟನ್ನು ಬಿಟ್ಟು ಜ್ಞಾನದ ಕಡೆ ಒತ್ತನ್ನು ಕೊಡಿ. ಜ್ಞಾನ ಪಿಪಾಸುವಾದಂಥವನು, ಜ್ಞಾನದ ಜಿಜ್ಞಾಸೆ ಹೊತ್ತಂಥ ಮನುಷ್ಯ ಜ್ಞಾನದ ಹಿಂದೆ ಓಡಬೇಕೇ ಹೊರತು ಬಾಲಿಶವಾಗಿ, ಅಪ್ರಬುದ್ಧವಾಗಿ, ಇಮ್ಮೆಚ್ಯೂರ್ಡ್ ಆಗಿ ಪ್ರತಿಮೆಗಳಿಂದ ಓಡೋದಲ್ಲ. ಜ್ಞಾನ ಕೊಡುವಂಥ ಗುರುಗಳ ಅನ್ವೇಷಣೆಯಲ್ಲಿ ಅವರ ಹಿಂದೆ ಹೋಗಬೇಕು. ಪೌತ್ರಾಯಣ ರಾಜ ತನಗೆ ಜ್ಞಾನದ ಉಪದೇಶ ಬೇಕು ಅಂತ ಹೇಳಿದಾಗ ನಿಮ್ಮ ಹಾಗೆ ಪ್ರತಿಮೆಗಳ ಹಿಂದೆ ಓಡಲಿಲ್ಲ. ಯಾವುದೋ ಒಂದು ಬಂಡಿಯ ಪಕ್ಕದಲ್ಲಿ ಕೂತು ಕಜ್ಜಿನ ತುರಿಸ್ತಾ ಕೂತಿದ್ದ ರೈತ್ವಮುನಿಗಳಲ್ಲಿ ಹೋಗಿ ದೊಡ್ಡ ಜ್ಞಾನೋಪಾಸನೆಯನ್ನು ಮಾಡಿ ಅವರ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದ ಪೌತ್ರಾಯಣ. ಎಂಥ ರೈತ್ವಮುನಿಗಳು ಎಂಥ ಜ್ಞಾನಿಗಳಾದರೂ, ಎಷ್ಟು ನಿಜವಾಗ್ಲೂ ಎಷ್ಟು ಅಪ್ರೋಕ್ಷ ಜ್ಞಾನಿಗಳಾದರೂ ಅವರು ಎಷ್ಟಿದಾಗಿದ್ದರು. ಅವರನ್ನು ನೋಡಿದರೆ ಅವರ ಅಪ್ರೋಕ್ಷ ಜ್ಞಾನಿಗಳು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಅಂಥವ್ರು ರೇಕ್ವಮುನಿಗಳು. ಅವರ ಕಾಂತಿ ಅಂಥದ್ದು ಅಂತ ಹಂಸ ಪಕ್ಷಿಗಳೇ ಹೊಗಳುತ್ತವೆ. ಆ ಕಥೆಗಳು ನೀವು ಕೇಳಿದ್ದೀರಿ. ಯಾವುದರ ಢಂಬಾಚಾರವಿಲ್ಲದೆ, ಯಾವುದರ ಹೊಗಳಿಕೆ ಇಲ್ಲದೆ, ಯಾವುದರ ವೈಭವೋಪೇತವಾದಂತಹ ವೈಭವೀಕರಿಸದೆ ಇದ್ದಂಥವರು ಎಷ್ಟೋ ಜ್ಞಾನಿಗಳಿದ್ದಾರೆ. ಅಂಥವ್ರನ್ನ ಅನುಸರಿಸಬೇಕಾದಂತಹ ಕರ್ತವ್ಯ ಎಲ್ಲ ಜಿಜ್ಞಾಸುಗಳದು, ಸಜ್ಜನರದು. ಬರೀ ಪ್ರತಿಮೆಗಳ ಅನ್ವೇಷಣೆ, ಪ್ರತಿಮೆಗಳ ಸುತ್ತಾಟ, ಪ್ರತಿಮೆಗಳ ವೈಭವೀಕರಣ, ಪ್ರತಿಮೆಗಳ ಅಡ್ವರ್ಟೈಸ್ಮೆಂಟಲ್ಲಿ ಜೀವನ ಕಳೆಯೋದು ದುಸ್ತರವಾದಂಥ ಜೀವನ. ಹಾಗಾಗಿ ನಿಮ್ಮ ಪರಂಪರೆಯ ಮೇಲೆ ದೊಡ್ಡ
ಅಪಾರವಾದಂಥ ಗೌರವ ಇದೆ ಎಲ್ಲರಿಗೂ. ಮಹಾ ತಪಸ್ವಿಗಳು ಬಂದು ಹೋಗಿದ್ದಾರೆ ಉತ್ತರಾದಿ ಮಠದ ಪರಂಪರೆಯಲ್ಲಿ. ಸತ್ಯ ಜ್ಞಾನರು, ಸತ್ಯ ಪರಾಕ್ರಮರು, ಸತ್ಯ ಸದ್ದುಷ್ಟರು, ಸತ್ಯ ಧರ್ಮರು, ಸತ್ಯಬೋಧರು, ಎಂತೆಂಥವ್ರು ಬಂದು ಮಹಾಜ್ಞಾನಿಗಳು ಬಂದಿದ್ದಾರೆ. ಮಹಾಜ್ಞಾನಿಗಳು ಬಂದಂತಹ ಆ ಪೀಠ, ಆ ಮಠದ ಘನತೆಯನ್ನು ನಡುಬೀದಿಯಲ್ಲಿ ತಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಆ ಘನತೆಯನ್ನು ಕಳಿಬೇಡಿ. ಈಗ ಮತ್ತೊಮ್ಮೆ ಹೇಳ್ತಿದ್ದೇನೆ, ಸತ್ಯ ನೆಲೆ ಎಲ್ಲಿದೆ ರಾಮದೇವರದ್ದು, ಅದರ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ. ಕೃಷ್ಣ ತಿರುಗಿದ ಕತೆ ಎಷ್ಟು ಸುಳ್ಳೋ, ಕೃಷ್ಣ ಪಶ್ಚಿಮಾಮುಖವಾಗಿ ನಿಂತ ಕತೆ ಅಷ್ಟೇ ಸತ್ಯ. ಆ ಸತ್ಯದ ಆವಿಷ್ಕಾರ ಓದದವನಿಗೆ ಗೊತ್ತಾಗ್ತದೆ. ಅದರ ಆವಿಷ್ಕಾರ ಜಿಜ್ಞಾಸು ತಿಳ್ಕೊಳ್ತಾನೆ. ಇನ್ನೊಬ್ಬರಿಂದ ಕೇಳಿ ಕಲಿಬೇಕಾದಂಥ ಅವಶ್ಯಕತೆ ಯಾರಿಗೂ ಇಲ್ಲ ಇಲ್ಲಿ. ಹಾಗಾಗಿ ಸತ್ಯದ ಅಸ್ಮಿತೆ ಎಲ್ಲಿದೆಯೋ ಅದು ಸತ್ಯ ಯಾವತ್ತಿದ್ರೂ ತೆರನಾದಂಥ ನೀರು, ತಿಳಿಯಾದಂಥ ಸರೋವರ ಇದ್ದಾಗೆ ಸತ್ಯ. ಸತ್ಯದ ಒಳಗೆ ಏನಿದೆ ಎಲ್ಲವೂ ತಿಳಿಯಾಗೆ ಕಾಣ್ತದೆ. ಹಾಗಾಗಿ ಅಲ್ಲಿಲ್ಲ ಇಲ್ಲಿದೆ, ಇಲ್ಲೇ ಇದೆ ಅನ್ನುವಂತಹ ವಿಚಾರಗಳನ್ನು ಬಿಟ್ಟು ಇನ್ನು ನಮ್ಮ ಮಠದಿಂದ ಇನ್ನೆಷ್ಟು ಧರ್ಮದ ಚಿಂತನೆಗಳು, ಧರ್ಮ ಪ್ರಚಾರಗಳು ನಡಿಬೇಕು ಅನ್ನೋದನ್ನು ಯೋಚನೆ ಮಾಡಿದ್ರೆ ಮಠದ ಘನತೆ, ಮಠದ ಪರಂಪರೆ ಘನತೆ ಹೆಚ್ಚುತ್ತದೆ. ಎಲ್ಲರೂ ಹೀಗಿಲ್ಲ, ಬೆರಳಿಕೆಯಷ್ಟು ವಿದ್ವಾಂಸರು ಮಾತ್ರ ಯಾಕೋ ಏನೋ ಗೊತ್ತಿಲ್ಲ ಬರೀ ಮಠದ ತುಷ್ಟೀಕರಣ, ಮಠದ ಪರಂಪರೆಯ ತುಷ್ಟೀಕರಣದಲ್ಲೇ ತೊಡಗಿದ್ದಾರೆ. ಹಾಗಾಗಿ ಮೂಲರಾಮ ಇಲ್ಲಿದ್ದರೂ ಮೂಲರಾಮನೇ. ಅದು ಇನ್ನೊಂದು ಮಠದಲ್ಲಾಗಲೂ ಇರಲಿ, ನಿಮ್ಮ ಮಠದಲ್ಲಾದರೂ ಇರಲಿ, ಮೂಲರಾಮನ ಅದಕ್ಕೆ ಮೂಲರಾಮನ ಮೂಲ ಹುಡುಕಲು ಬೇಡ ಎಂಬ ಮಾತು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಪ್ರತಿಮೆ ಕೊಟ್ಟಿರೋದು ಆ ಪ್ರತಿಮೆಯ ಮೂಲಕ ಭಗವಂತನ ಸದೃಶವಾದಂಥ ರೂಪವನ್ನು ಅನುಷ್ಠಾನ ಮಾಡಿ ಸಾಧನೆ ಮಾಡಲಿಕ್ಕೆ ಹೊರತು ಅದನ್ನು ಹೊತ್ತು ಬೀದಿಯಲ್ಲಿ ನಮ್ಮ ಮಠದಲ್ಲಿದೆ, ನಮ್ಮ ಮಠದಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಮಧ್ವಾಚಾರ ಕೊಟ್ಟಿಲ್ಲ ಈ ಪ್ರತಿಮೆಗಳನ್ನು. ಎಲ್ಲ ನಿಮ್ಮ ಮಠಕ್ಕೆ ಹೇಗೆ ಪ್ರತಿಮೆಗಳನ್ನು ಕೊಟ್ಟಿದ್ದಾರೋ ಎಲ್ಲ ಮಠಕ್ಕೂ ಪ್ರತಿಮೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಮಠದಲ್ಲಿರುವ ರಾಮದೇವರು, ಎಲ್ಲ ಮಠದಲ್ಲಿರುವಂತಹ ಗೋಪಿನಾಥ ದೇವರು, ಕೃಷ್ಣ ದೇವರು, ಸಾಕಷ್ಟು ಪ್ರತಿಮೆಗಳನ್ನು ಮಧ್ವಾಚಾರ್ಯ ಮಾಡಿಕೊಟ್ಟಿದ್ದಾರೆ. ಹಯಗ್ರೀವ ದೇವರು, ಎಲ್ಲರಲ್ಲೂ ಮಧ್ವಾಚಾರ್ಯ ಕೊಟ್ಟಂತಹ ಪ್ರತಿಮೆಗಳು, ಪ್ರತಿಮಾರ್ಚಗಳು, ಎಲ್ಲದರಲ್ಲೂ ಅತ್ಯದ್ಭುತ ಸನ್ನಿಧಾನ. ಹಾಗಾಗಿ ಎಲ್ಲ ಮಠದವರು ಅವರವರ ಪಟ್ಟಕ್ಕೆ ಬಂದಂತಹ, ಪೀಠಕ್ಕೆ ಬಂದಂತಹ ಪ್ರತಿಮೆಗಳನ್ನು, ಅದರ ರೂಪವನ್ನು, ಭಗವಂತನ ಚಿಂತನೆ ಮಾಡಿ ಭಗವಂತನನ್ನು ಅದೇ ರೂಪದಲ್ಲಿ ಚಿಂತನೆ ಮಾಡಿ ಸಾಧನೆ ಮಾಡ್ತಿದ್ದಾರೆ. ನೀವು ಮಾಡ್ತಿದ್ದೀರಿ, ಮಾಡ್ಕೊಂಡು ಹೋಗಿ, ಸಂತೋಷ. ಆದರೆ ಎಲ್ಲ ಉಪನ್ಯಾಸಗಳಲ್ಲೂ ಅದರ ಅಡ್ವರ್ಟೈಸ್ಮೆಂಟ್ ಬೇಡ, ಅದರ ತುಷ್ಟೀಕರಣ ಬೇಡ, ಹಾಸ್ಯಾಸ್ಪದವಾಗತ್ತೆ. ಜನರು ತುಂಬ ಬುದ್ಧಿವಂತರಿದ್ದಾರೆ, ಹೇಳಿದ್ದೆಲ್ಲ ನಂಬುವಂಥ ದಡ್ಡರು ಯಾರೂ ಇಲ್ಲ ಇಲ್ಲಿ. ಜನರಿಗೆ ಯಾವುದು ಸತ್ಯ, ಯಾವುದು ಅಸತ್ಯ, ಎಲ್ಲಿ ನಿತ್ಯ ನೆಲೆ ಇದೆ, ಎಲ್ಲಿ ಸತ್ಯ ನೆಲೆ ಇದೆ ಅನ್ನುವಂಥ ವಿಚಾರಗಳು ಜನರಿಗೆ ಬಿಟ್ಟಿತ್ತು, ಅವರ ವಿವೇಚನೆಗೆ ಬಿಟ್ಟಿತ್ತು. ಅದನ್ನು ಒಂದು ಸತಿ ಹೇಳಬೇಕು, ಬಿಟ್ಟುಬಿಡಬೇಕು. ಪದೇ 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 ಪುನರಾವರ್ತನೆ ಮಾಡಲಿಕ್ಕೆ ಹೋದರೆ ಇದು ಯಾಕೋ ಬಹಳಷ್ಟು, ಯಾರು ತುಂಬ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಸಮಾಜದಲ್ಲಿ ಒಂದು ಪ್ರಾಡಕ್ಟ್ ಸೇಲ್ ಆಗಿಲ್ಲ ಅಂತಂದರೆ ತುಂಬ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಪ್ರಾಡಕ್ಟ್ ಹೋಗ್ತಾ ಇಲ್ಲ ಸಮಾಜದಲ್ಲಿ, ಯಾರು ಜನರು ಕೊಡ್ತಾ ಇಲ್ಲ ಅಂದಾಗಲೇ ಅಡ್ವರ್ಟೈಸ್ಮೆಂಟ್ ಕಾಸ್ಟನ್ನು ಜಾಸ್ತಿ ಮಾಡೋದು, ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡೋದು. ಸರಾಗವಾಗಿ ವ್ಯಾಪಾರ ಆಗುವಂಥ ಪದಾರ್ಥಗಳಿಗೆ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ. ಯಾಕೆಂದರೆ ಆ ಪದಾರ್ಥದ ಸತ್ಯಾಂಶಗಳು
ಆ ಪದಾರ್ಥದ ಶುದ್ಧತೆ, ಆ ಪದಾರ್ಥದಲ್ಲಿರುವಂತಹ ಒಂದು ಗುಣಗಳು, ತತ್ವಗಳು ಜನರಿಗೆ ಇಷ್ಟ ಆದರೆ ಅದಕ್ಕೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಬೇಡ, ಜನರೇ ಒಪ್ಪಿಕೊಳ್ತಾರೆ. ಹಾಗಾಗಿ ಈ ವಿಚಾರಗಳನ್ನು ಸ್ವಲ್ಪ ಯೋಚನೆ ಮಾಡಿ. ವಿದ್ವಾಂಸರಾಗಿದ್ದವರು ನೀವು ನಿಮ್ಮ ಘನತೆಯನ್ನು ಹೆಚ್ಚಿಸ್ಕೊಳ್ಬೇಕೇ ಹೊರತು ನಿಮ್ಮ ಘನತೆಯನ್ನು ಕುಗ್ಗಿಸ್ಕೋಬಾರ್ದು. ನಿಮ್ಮ ಘನತೆ ಕುಗ್ಗಿದ್ರೆ ಪರವಾಗಿಲ್ಲ, ನಿಮ್ಮ ಘನತೆ ಕುಗ್ಗೋದ್ರ ಜೊತೆಗೆ ನಿಮ್ಮ ಮಠದ ಪರಂಪರೆಯ ಘನತೆಯನ್ನು ಕುಗ್ಗಿಸ್ಕೋಬೇಡಿ ಅಂತ ಹೇಳ್ತಾ, ಆ ಸತ್ಯವಾದಂಥ ಮೂಲರಾಮನ ಪಾದಾರವಿಂದಗಳಲ್ಲಿ ಎರಡು ಮಾತನ್ನು ನಾನು ಸಮರ್ಪಣೆ ಮಾಡ್ತೀನಿ.